ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ICDS ಆಗಿರ್ತಕ್ಕಂಥ ಯೋಜನೆಗಳಾಗಿರ್ತಕ್ಕಂಥ ಆ, ಭಾಗ್ಯಲಕ್ಷ್ಮಿ ಯೋಜನೆಯ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಯೋಜನೆ ಯಾರಿಗೆ ಬರುವಂಥದ್ದು, ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಯಾವುವು ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಭಾಗ್ಯಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಒಂದನೇ ಮಗು ಮತ್ತು ಎರಡನೇ ಮಗುವಿಗೆ ಬರುವಂತಹ ಯೋಜನೆ ಇದಾಗಿರುವಂಥದ್ದು. ಈ ಭಾಗ್ಯಲಕ್ಷ್ಮಿ ಯೋಜನೆಗೆ ನಾವು ಯಾವ್ಯಾವ ರೀತಿಯಾಗಿರ್ತಕ್ಕಂಥ ದಾಖಲೆಗಳು ಬೇಕು ಅಂತ ಹೇಳಿದರೆ ನಾನು ನಿಮಗೆ ತೋರಿಸ್ತೀನಿ. ಭಾಗ್ಯಲಕ್ಷ್ಮಿ ನೋಂದಣಿ ಅರ್ಜಿ ಅಂತ ಹೇಳ್ಬಿಟ್ಟು ಇದು ಎಲ್ಲ ರೀತಿಯ ಬುಕ್ ಸ್ಟಾಲ್ಗಳಲ್ಲಿ ಸಿಗುವಂತಹ ಅರ್ಜಿಯಾಗಿದೆ. ಇದು ನಮಗೆ ನೀವು ಇದನ್ನು 3 ಸೆಟ್ಟನ್ನು ನೀವು ತಗೋಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ ಭಾವಚಿತ್ರವನ್ನು ನೋಡ್ತಾ ಇದ್ದೀರಾ. ತಂದೆ, ತಾಯಿ ಮತ್ತು ಮಗು ಈ ರೀತಿಯಾಗಿರ್ತಕ್ಕಂಥ ಭಾವಚಿತ್ರ, ಈ ರೀತಿಯ ಫೋಟೋಗಳು ನಮಗೆ 6 ಬೇಕಾಗುತ್ತೆ. ನೀವು 6 ನೀವು ತಗೋಬೇಕಾಗತ್ತೆ. ಅದೇ ರೀತಿಯಾಗಿ ಇದು ಭಾಗ್ಯಲಕ್ಷ್ಮಿ ಯೋಜನೆಯಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆ ತೆರೆಯುವ ಅರ್ಜಿ ಅಂತೇಳಿ ಈ ಒಂದು ಅರ್ಜಿ, ಇದನ್ನು ನಾವು ಅಂಗನವಾಡಿ ಕೇಂದ್ರದಲ್ಲಿ ಸಿಗುವಂತಹ ಅರ್ಜಿ ಇದಾಗಿರುತ್ತೆ. ಮತ್ತು ಅದೇ ರೀತಿಯಾಗಿ ಮಗುವಿನ ಇದು ತಾಯಿ ಕಾರ್ಡ್, ಈ ತಾಯಿ ಕಾರ್ಡ್ ಕೂಡ ತಾಯಿ ಕಾರ್ಡ್ನ ಮುಖಪುಟ, ಈ ಮುಖಪುಟವು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಈ ಮುಖಪುಟದೊಂದಿಗೆ ತಾಯಿಯ LMP ದಿನಾಂಕ, ಇಲ್ಲಿ ನೋಡಿ LMP ದಿನಾಂಕದೊಂದಿಗೆ LMP ದಿನಾಂಕ, ನಿಗದಿತ ದಿನಾಂಕ ಇವು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಅದೇ ರೀತಿಯಾಗಿ ಮಗುವಿನ ಚುಚ್ಚುಮದ್ದುವಿನ ಪುಟ, ಮಗುವಿನ ಚುಚ್ಚುಮದ್ದಿನ ಪುಟದಲ್ಲಿ ಇಲ್ಲಿ ಕಡ್ಡಾಯವಾಗಿ BCG 1.5 ತಿಂಗಳ ಚುಚ್ಚುಮದ್ದು, 2.5 ತಿಂಗಳ ಚುಚ್ಚುಮದ್ದು ಮತ್ತು 3.5 ತಿಂಗಳ ಚುಚ್ಚುಮದ್ದು ಕಡ್ಡಾಯ ಆಗಿರಬೇಕಾಗಿರುತ್ತೆ. ಮೊದಲನೇಗೆ ನೆಕ್ಸ್ಟು ತಾಯಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ. ತಾಯಿಯ ಆಧಾರ್ ಕಾರ್ಡ್ ಆದಮೇಲೆ ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗಿರುವಂಥದ್ದು. ಆಮೇಲೆ ತಂದೆಯ ಆಧಾರ್ ಕೂಡ ಬೇಕಾಗಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನೋಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಸ್ಟ್ಯಾಂಪ್ ಅಂದರೆ ಇದು ವಿವಾಹ ನೋಂದಣಿ ಅಂತ ಹೇಳ್ಬಿಟ್ಟು ಇದನ್ನು ಕೋರ್ಟ್ಗಳಲ್ಲಿ ಹೋಗ್ಬಿಟ್ಟು ಚಾಪಾ ಕಾಗದವನ್ನು ತೆಗೆದುಕೊಂಡ್ಬಿಟ್ಟು ನಿಮ್ಮ ವಿವಾಹದ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಅದನ್ನು ತಗೊಂಡೋದ್ರೆ ನೀವು ಅದರಲ್ಲಿ ಇರ್ತಕ್ಕಂಥ ಅಡ್ರೆಸ್ ಮತ್ತು ವಿಳಾಸವನ್ನು ಇಲ್ಲೆಲ್ಲ ತುಂಬಿಬಿಟ್ಟು ನಾವು ಇಂಥ ದಿನಾಂಕದಲ್ಲಿ ವಿವಾಹವಾಗಿದ್ದೀವಿ ಅಂತೇಳಿ ಅವ್ರ ವಿಷಯವನ್ನು ಬರೀತಾರೆ. ಬರೆದಾದ್ಮೇಲೆ ಇಲ್ಲಿ ಲಾಯರೊಂದಿಗೆ ಸಹಿ ಮಾಡಿಸೋಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಇದು ಕೂಡ ಅಲ್ಲೇ ಮಾಡಿಸುವಂಥದ್ದು ಮುಚ್ಚಳಿಕೆ ಎನ್ನುವಂಥದ್ದು. ಇದು ಮೊದಲನೇ ಮಗುವಿಗೂ ಕೂಡ ಮತ್ತು ಎರಡನೇ ಮಗುವಿಗೂ ಮುಚ್ಚಳಿಕೆ ಕೊಡಲೇಬೇಕು. ಯಾಕಂತ ಹೇಳಿದರೆ ಮೊದಲನೇ ಮಗು ಆಗಿದ್ದರೆ ನಮಗೆ ಸಂತಾನಹರಣ ಚಿಕಿತ್ಸೆ ಆಗಿಲ್ಲ ಅಂತೇಳಿ ಕೊಡಬೇಕು. ಎರಡನೇ ಮಗು ಆದರೆ ಸಂತಾನಹರಣ ಚಿಕಿತ್ಸೆ ಆಗಿದೆ ಅಂತೇಳಿ ಕೊಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಂತರ ಅದೇ ರೀತಿಯಾಗಿ ಮಗುವಿನ ಆಧಾರ್ ಕೂಡ ಕಡ್ಡಾಯವಾಗಿರುತ್ತೆ. ಎಲ್ಲ ಮಕ್ಕಳಿಗೂ ಆಧಾರ್ ಕಾರ್ಡ್ ಕೂಡ ತುಂಬ ಕಡ್ಡಾಯ. ಇದು ಮುಖ್ಯವಾಗಿರ್ತಕ್ಕಂಥದ್ದು, ಆಧಾರ್ ಕಾರ್ಡ್ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಅವರ ಮನೆಯಲ್ಲಿರ್ತಕ್ಕಂಥ ರೇಷನ್ ಕಾರ್ಡ್ ಅದರಲ್ಲೂ ಕೂಡ BPL ಕಾರ್ಡು ಬೇಕಾಗಿರುತ್ತೆ. ಅದೇ ರೀತಿಯಾಗಿ ತಾಯಿಯ ಪಾನ್ ಕಾರ್ಡ್ ಬೇಕಾಗುತ್ತೆ. ಮಗುವಿನ ತಾಯಿಯಾಗಿರ್ತಾರಲ್ಲ ಅವ್ರದ್ದು ಪಾನ್ ಕಾರ್ಡ್ ಕೂಡ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇಷ್ಟು ದಾಖಲಾತಿಗಳು ಇದ್ದರೆ ನಾವು ಭಾಗ್ಯಲಕ್ಷ್ಮಿ ಅರ್ಜಿಯನ್ನು ಕೊಡೋದಕ್ಕೆ ನಾವು ಸಾಕಾಗುತ್ತೆ. ಇಷ್ಟನ್ನು ಕೊಟ್ಟರೆ ಮತ್ತೇನಪ್ಪ ಅಂತ ಹೇಳಿದರೆ ಈ 1ನೇ ಮತ್ತು 2ನೇ ಮಗು ಅಂತ ನಾನು ನಿಮಗೆ ಹೇಳಿದೆ. 1ನೇ ಮಗು ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇರ್ಬೋದಿಲ್ಲ. 2ನೇ ಮಗು ಆಗಿದ್ದರೆ ನಾವು ಸಂತಾನಹರಣ ಚಿಕಿತ್ಸೆಯನ್ನು ಕಡ್ಡಾಯವಾಗಿ ಮಾಡಿಸ್ಬೇಕಾಗಿರುತ್ತೆ. ಈ ಭಾಗ್ಯಲಕ್ಷ್ಮಿ ಅರ್ಜಿಯನ್ನು ಕೊಡೋದಕ್ಕೆ ಎಷ್ಟು ವರ್ಷದವರೆಗೂ ಟೈಮ್ ಇರುತ್ತೆ ಅಂತ ಹೇಳಿದರೆ 2 ವರ್ಷದವರೆಗೂ ಕೂಡ ಸಮಯ ಇರುವಂಥದ್ದು. ಆದರೆ 2 ವರ್ಷದವರೆಗೆ ಸಮಯ ವ್ಯಯ ಮಾಡೋದು ಬೇಡ. ಮಗು ಹುಟ್ಟಿದ ಮೇಲೆ 6 ತಿಂಗಳ ಒಳಗಡೆ ಅಂದರೆ ಮಗುವಿಗೆ 3.5 ತಿಂಗಳ ಚುಚ್ಚುಮದ್ದು ಆದ ನಂತರ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಒಂದು ಅರ್ಜಿಯನ್ನು ನೀಡಿದರೆ ನಿಮ್ಮ ಒಂದು ಅರ್ಜಿಯನ್ನು ನಾವು ಮುಂದುವರಿಸಲಿಕ್ಕೆ ಸಹಾಯವಾಗುತ್ತೆ. ಇಲ್ಲ ನಾವೀಗ 2ನೇ ಮಗು ಆದ ನಂತರ ಸ್ವಲ್ಪ ವಿಳಂಬ ಅಂದರೆ ಸಮಯವನ್ನು ತೆಗೆದುಕೊಂಡ್ಬಿಟ್ಟು ನಾವು ಆಮೇಲೆ ಸಂತಾನಹರಣ ಚಿಕಿತ್ಸೆ ಮಾಡಿಸ್ತೀವಿ ಅನ್ನುವಂಥವ್ರು ಏನು ಮಾಡ್ತೀರಾ ಅಂತ ಹೇಳಿದರೆ 1-1.5 ವರ್ಷದೊಳಗೆ ನೀವು ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಸಿದ್ರೆ ಒಳ್ಳೆಯದು. ಮಾಡಿಸಿದ ನಂತರ ನೀವು ಅರ್ಜಿಯನ್ನು 2ನೇ ಮಗುವಿಗೆ ಭಾಗ್ಯಲಕ್ಷ್ಮಿಗೆ
ಕೊಡೋಕ್ಕೆ ಸಹಾಯಕ ಆಗುತ್ತೆ. ಮತ್ತೇನಪ್ಪ ಅಂತ ಹೇಳಿದರೆ, ಈ ಈ ಒಂದು ಈಗ ಭಾಗ್ಯಲಕ್ಷ್ಮಿಗೆ ನಾನು ಬಿ ಪಿ ಎಲ್ ಕಾರ್ಡ್ ಮುಖ್ಯವಾಗಿರ್ತಕ್ಕಂಥದ್ದು. ಈ ಬಿ ಪಿ ಎಲ್ ಕಾರ್ಡು ಇರೋದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಈಗ ತಾಯಿ ಮನೆಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ, ಗಂಡನ ಮನೆಯಲ್ಲಿ ರೇಷನ್ ಕಾರ್ಡ್ ಇರೋದಿಲ್ಲ. ಹಾಗಂತಕ್ಕಂಥ ಸಂದರ್ಭದಲ್ಲಿ ನಾವು ಕೊಡೋಕ್ಕಾಗುತ್ತೋ ಇಲ್ವೋ ಬರೋದಿಲ್ವಾ ಅಂತೇಳಿ ಬೇಡ, ಚಿಂತೆ ಬೇಡ. ತಾಯಿ ಮನೆಯಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ತಾಯಿ ಮನೆಯಲ್ಲಿ ನಿಮ್ಮ ಹೆಸರು ಅಥವಾ ಫೋಟೋ ಅಲ್ಲೇ ಇತ್ತು ಅಂತ ಹೇಳಿದರೆ, ಯಾವುದೇ ಅದು ಇತ್ತು ಅಂತ ಹೇಳಿದರೆ, ನಾವು ಆ ಒಂದು ಅರ್ಜಿಯನ್ನು ನಾವು ಕೊಡೋದಕ್ಕೆ ಬರುತ್ತೆ, ನಿಮ್ಮ ಮಗುವೆ ಬಾಂಡ್ ಬರುವಂಥದ್ದು. ಈ ವಿಷಯ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ ತಿಳಿತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ದೀಪ ಅನ್ನುವಂಥದ್ದು ಸುಮ್ಮನೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಲ್ಲ. ದೀಪನ ಒಂದು ಜೀವನಕ್ಕೆ ನಾವು ಹೋಲಿಸ್ಬೋದು. ಈ ಜೀವನ ಅನ್ನುವಂಥದ್ದು ಬರೀ ಸಾಧಾರಣ ದೀಪ ಆಗಿ ಉರಿದ್ರೆ ಸಾಲಲ್ಲ. ಅದು ಏನಪ್ಪ ಅಂತಂದರೆ ಬೇರೆಯವರಿಗೆ ಬೆಳಕಾಗಿ ತನ್ನನ್ನು ತಾನು ಸುಟ್ಕೊಳ್ತಾ ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ನಮ್ಮೊಳಗೆ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳಕನ್ನು ನೀಡುವಂತಹ ದೀಪ ಅದಾಗಿರುತ್ತೆ. ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಷಯ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ, ಈ ವಿಷಯವನ್ನು ಬೇರೆಗೆ ಹಂಚಿ ಅದನ್ನು ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಒಂದು ಬೇರೆ ವಿಡಿಯೋ ಒಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.